ಸರ್ MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಒಬ್ಬ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ, ಯಾರು ಟಿಕೆಟ್ ಕೊಡ್ತಾ ಇದ್ರು MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು, ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋಗಕ್ ಹೋದ್ರೆ ಮರ್ಯಾದೆ ಇಲ್ಲ, ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಹುಣಗುಂದ ತಾಲೂಕಿಗೆ ಇಳಕಲ್ ಒಳಗೆ ನೀರಿಲ್ಲ ಅಂತೇಳಿ ಎಷ್ಟೋ ಸ್ಟ್ರೈಕ್ ಮಾಡ್ತಾರ ವಾರ. ಆ ಒಂದು ನೀವು ವಾರಕ್ಕೆ ಆ ನೀರು ಕೊಡಿಸುವಂಥದ್ದು ಇದಾಗೋಲ್ದು. ನಿಮ್ಗೆ ಟಿಕೆಟ್ ಬೇಕಂತ ಟಿಕೆಟ್ ಬಡವರು ಪರವಾಗಿಲ್ಲ, ನೀವು ನಿಮ್ಮ ಐಷಾರಾಮಿ ಜೀವನಕ್ಕೆ ಅಷ್ಟ ನೀವು ಇರೋದು. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಈ ಒಂದು ರಾಜಕೀಯ ಅನ್ನೋದು ಏನದಲ್ಲ, ಎಲ್ಲ ರಾಜಕೀಯನ ಕೆಟ್ಟ ಕೊಳಚಿ ಒಳಗೆ ಚರಂಡಿ ಒಳಗೆ ಬಿದ್ದಂಥ ಒಂದು ಕೆಟ್ಟ ರಾಜಕೀಯ ಆದಂಗೆ ಆಗೋಗ್ಬಿಟ್ಟೈತಿ ಇವತ್ತಿನ ಒಂದು ರಾಜಕೀಯದ ಪರಿಸ್ಥಿತಿ. ಯಾಕಂತಂದ್ರೆ ಈಗ ಸದನದೊಳಗೆ ನಡೆಸಬೇಕಾದಂಥ ವಿಚಾರಗಳು ಯಾವುವು ಅನ್ನೋದನ್ನು ಬಿಟ್ಟು ಸುತ್ತಮುತ್ತ ಜನರ ಆಗಿರುವಂಥ ಅನ್ಯಾಯಗಳಾಗಿರ್ಬೋದು, ಈ ಸಮಾಜಕ್ಕೆ ಬೇಕಾದಂಥ ಕೊಡುಗೆಗಳಾಗಿರ್ಬೋದು, ಮಾಡಬೇಕಾದಂಥ ಕೆಲಸಗಳಾಗಿರ್ಬೋದು, ಅವುಗಳ ಬಗ್ಗೆ ಮಾತಾಡ್ರಪ್ಪ ಅಂತಂದ್ರೆ ಅಲ್ಲಿ ಹೋಗಿ ನಮಗೆ IPL ನೋಡೋಕೆ VIP ಟಿಕೆಟ್ಗಳು ಬೇಕು, 4 ಟಿಕೆಟು 5 ಟಿಕೆಟು ನಮ್ಗೆ VIP ಟಿಕೆಟ್ ಕೊಡಿಸ್ರಿ ಅಂತೇಳಿ ಸ್ಪೀಕರ್ಗಳ ಮುಂದೆ ಮನವಿ ಮಾಡಕತ್ತಾರ. ಯಾಕಂತಂದ್ರೆ ಇಂಥ ವಿಚಾರಗಳನ್ನು ಯಾಕೆ ಇಂಥಲ್ಲಿ ಇವರು ಚರ್ಚೆ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಒಳ್ಳೆ ವಿಚಾರಗಳನ್ನ, ಸಮಾಜಕ್ಕೆ ಬೇಕಾದಂಥ ಕೆಲಸದ ಬಗ್ಗೆ ಮಾತಾಡ್ರಪ್ಪ ಅಂತ ಅಲ್ಲಿ ಕಳಿಸಿದ್ರೆ, ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿಸಿ ಅವ್ರಿಗೆಲ್ಲ ಮತ ನೀಡಿ ಜನರು ಒಂದು ಕಳಿಸಿದ್ರ ಅಲ್ಲಿ ಅವ್ರು ಮಾಡುವಂಥದ್ದು ವಿಚಾರಗಳೇನಪ್ಪ ಅಂದ್ರೆ, ಟಿಕೆಟ್ ಕೊಡಿಸ್ರಿ, ಐಷಾರಾಮಿ ಜೀವನ ಕೊಡಿಸ್ರಿ, VIP ಟಿಕೆಟ್ ಬೇಕು ನಮ್ಗೆ ಅನ್ನುವಂಥ ವಿಚಾರಗಳನ್ನ ಶುರು ಮಾಡ್ಯಾರ. ಮೊನ್ನೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೀವು ಆಲ್ರೆಡಿ ನೋಡಿರ್ತೀರಿ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಅವಾಗ ಏನೋ ಅದೊಂದು ರೇಪ್ ಆದ್ರೆ ಇದನ್ನ ಮಾಡ್ರಿ ಅಂತೇಳಿ ಅವಾಗ ಸ್ಪೀಕರ್ಗಳ ನಕ್ಕು ತಡೆಯೋಕ್ಕಾಗಲಿಲ್ಲ ಅಂತಂದ್ರು ನೋಡಿ ಮಜಾ ಮಾಡಬೇಕು ಅನ್ನೋವಂಥದ್ದು ವಿಚಾರನ ಹೇಳಿದ್ರು. ಇಂಥವೆಲ್ಲ ಕೆಟ್ಟ ವಿಚಾರಗಳನ್ನ ಅಂಥ ಒಂದು ಸದನದೊಳಗೆ ಚರ್ಚೆ ಮಾಡ್ತಾರಂತಂದ್ರೆ ವಿಚಾರ ಮಾಡ್ರಿ ಇವತ್ತಿನ ರಾಜಕೀಯ ಎಷ್ಟು ಕೆಟ್ಟೈತಿ ಅಂತೇಳಿ. ಇಂಥ ವಿಚಾರಗಳನ್ನ ನಾವು ಯಾಕೆ ಮಾಡೋದಲ್ಲ ಅಂದ್ರೆ, ಕೆಲವೊಂದಿಷ್ಟು ಜನರ ಇಂದ ನಮ್ಗೆ ಆ ರೀತಿ ಬರ್ತಿರ್ತಾವೆ, ಅದಕ್ಕೆ ಅಂಥ ವಿಚಾರಗಳನ್ನ ಮಾಡೋಕೆ ಹೋಗಲ್ಲ. ಆದರೆ ನಾನು ಇವತ್ತು ಯಾಕೆ ಈ ವಿಡಿಯೋ ಮಾಡಾಕಿದ್ದೀನಿ ಅಂತಂದ್ರೆ, ನಮ್ಮ ಹುಣಗುಂದ ತಾಲೂಕಿನ MLA ಅನ್ನುವಂಥ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಅನಿಸ್ತೈತಿ. ಆದರೂ ಕೂಡ ನಮ್ಮ ಒಂದು ಹುಣಗುಂದ ತಾಲೂಕು ಬದಲಾವಣೆ ಒಳಗೆ ಹಾದಿ ಒಳಗೆ ಹೋಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡಾಕ್ತೀನಿ. ಯಾಕಂದ್ರೆ ಮೇನ್ ಈಗ ಆ ಒಂದು ವಿಚಾರವನ್ನು ಹೊರಗಡೆ ತಂದಿರುವಂಥದ್ದು ನಮ್ಮ ಹುಣಗುಂದ ತಾಲೂಕಿನ MLA ವಿಜಯನಂದ ಕಾಶಪ್ಪನವರು. ಅವರಿಗೆ ಬೇಕಂತ ಒಂದು ಟಿಕೆಟ್ ಕೊಡ್ತಾರಂತ, ಅದು ಸಲಂಗಿಲ್ಲ ಅಂತ ಅವ್ರ ಹೆಂಡತಿ ಮಕ್ಕಳನ್ನ ಎಲ್ಲರೂ ಅವ್ರು ಕೇಳ್ತಾರಂತ. ಹಂಗಾಗಿ ನಮಗೆ ಮಿನಿಮಮ್ ಒಂದು 3ರಿಂದ 4 ಟಿಕೆಟ್ ನಮ್ಗೆ ಕೊಡಿಸ್ರಿ, 4-5 ಟಿಕೆಟ್ ನಮ್ಗೆ VIP ಟಿಕೆಟ್ ಬೇಕು, ನಮ್ಗೆ ಸಾಲಿನಾಗ ನಿಂದ್ರಕ್ಕಾಗಂಗಿಲ್ಲ ಅನ್ನುವಂಥ ವಿಚಾರನ ಹೇಳ್ತಾರೆ. ಆಮೇಲೆ ಏನಪ್ಪ ಅಂತಂದ್ರೆ ಇವರಿಗೆ ಐಷಾರಾಮಿದ ಬೇಕಂತ, ಆಮೇಲೆ ತಳಗಿಲ್ಲೆಲ್ಲ ಕುಡಿಸಿರೋದು ತಳಗೆ ಕೊಡಲ್ಲ ಅಂತ, ಸಪ್ರೇಟಾಗಿ ಅವ್ರದ್ದು ಅಂತ ಒಂದು ಇದನ್ನು ಮಾಡ್ಬೇಕಂತ VIPದು. ಆ ರೀತಿ ಮಾಡಿಸಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ. ಅವಾಗ ಐಷಾರಾಮಿ ಹೋಗಿ ಕ್ರಿಕೆಟ್ ನೋಡ್ಕೇಸಿ ಬರೋರಂತ. ಯಾಕಂದ್ರೆ ಈಗ ನಾಳೆ 28ಕ್ಕೆ ಮ್ಯಾಚ್ ಶುರು ಆಗ್ತಾವಲ್ಲ, ಅದಕ್ಕೆ ಈ ವಿಚಾರನ ಹಿಂಗೆ ಮುಂದಿಟ್ಟಾರೆ ಅವರು. ಸಮಾಜದೊಳಗೆ ಆಗ್ತಿರುವಂಥ ಅನ್ಯಾಯಗಳಾಗಿರ್ಬೋದು, ಸಮಾಜದೊಳಗೆ ಇಲ್ಲಿ ಆಗ್ತಿರುವಂಥದ್ದು ಕೆಲಸಗಳ ಬಗ್ಗೆ ಧ್ವನಿ ಎತ್ತರಪ್ಪ ಅಂತಂದ್ರೆ ಟಿಕೆಟ್ ಬೇಕಂತ. ಟಿಕೆಟ್ ಹುಣಗುಂದ ತಾಲೂಕಿಗೆ ಇಳಕಲ್ ಒಳಗೆ ನೀರಿಲ್ಲ ಅಂತೇಳಿ ಎಷ್ಟೋ ಸ್ಟ್ರೈಕ್ ಮಾಡ್ತಾರೆ ವಾರ. ಆ ಒಂದು ನೀವು ವಾರಕ್ಕೆ ಆ ನೀರು ಕೊಡಿಸುವಂಥದ್ದು ಇದಾಗೋಲ್ದು. ನಿಮ್ಗೆ ಟಿಕೆಟ್ ಬೇಕಂತ ಟಿಕೆಟ್ ಬಡವರು ಪರವಾಗಿಲ್ಲ, ನೀವು ನಿಮ್ಮ ಐಷಾರಾಮಿ ಜೀವನಕ್ಕೆ ಅಷ್ಟ ನೀವು ಇರೋದು. ಸಮಾಜದೊಳಗೆ ಇಲ್ಲಿ ಓದಿ ಎಷ್ಟೋ ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳು ಹಗಲ ರಾತ್ರಿ ಧಾರವಾಡದಾಗ ಕುಂತು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಕರೀರಪ್ಪ ಅಂತಂದ್ರೆ ಯಾವುದು ಒಂದು ಕರೆವಲ್ರಿ. ಇಷ್ಟೆಲ್ಲ ಸಮಾಜದೊಳಗೆ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ರಪ್ಪ ಅಂತ ಕಳಿಸಿದ್ರೆ ಐಷಾರಾಮಿ ಜೀವನದ ಬಗ್ಗೆ ಮಾತಾಡಕ್ಕೆ ಹೋಗ್ತೀರಿ. ನಾಚಿಕೆ ಆಗ್ತಿಲ್ಲ ನಿಮಗೆ. ಒಳ್ಳೆ ವಿಚಾರನ ಅಲ್ಲಿ ಮಾತಾಡ್ರಿ ಅಂತ ಕಳಿಸಿದ್ರೆ ಇಂಥ ವಿಚಾರ ಮಾತಾಡಕ್ಕೆ ಶುರು ಮಾಡೋದು.
ಎಂತೆಂಥವ್ರನ್ನ ಒಂದ್ಸರಿ ನಮ್ಗೆ ಅನಿಸಿರ್ತದೆ ಎಂತೆಂಥವ್ರು ನಾವು ಹಾರಿಸಿ ಕಳಿಸ್ಬಿಟ್ಟಿವಲ್ಲಪ್ಪ, ಎಂತೆಂಥವ್ರಿಗೆ ನಾವು ಓಟ್ ಒತ್ತಿ ಬಿಟ್ಟಿವಲ್ಲಪ್ಪ ಅಂತೇಳಿ. ಒಳ್ಳೆ ವಿಚಾರದ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಟಿಕೆಟ್ ಬೇಕಂತ ಟಿಕೆಟ್. ಎಂಥ ರಾಜಕಾರಣಿಗಳು ನೋಡ್ರಿ. ಅಲ್ಲ, ಒಂದು ಟಿಕೆಟ್ಗೆ ಎಷ್ಟು ಮಿನಿಮಮ್ ಒಂದು ಇವ್ರಿಗೆ 7-8 ಸಾವಿರ ಬೀಳ್ಬೋದು. ಬಡವ್ರು ಹೋಗಿ ಅಂತ ಕ್ರಿಕೆಟ್ ಮ್ಯಾಚ್ಗಳು ನೋಡಬೇಕು ಅನ್ನೋದೊಂದು ಖುಷಿಯಿಂದ ಬಡವರು ಹೋಗಿ ನೋಡ್ಕೇಸಿ ರೊಕ್ಕ ಕೊಟ್ಕೇಸಿ ನೋಡಿ ಬರ್ತಾರ. ಕೋಟ್ಯಾನಗಟ್ಲೆ ರೊಕ್ಕ ಇಟ್ಕೊಂಡಿರಿ, ಸಾಕಷ್ಟು ಒಂದು ಟಿಕೆಟ್ ತಗೊಳ್ಳೋಷ್ಟು ರೊಕ್ಕಿಲ್ಲ ನಿಮ್ಮ ಹತ್ರ. ಫ್ರೀ ಆಗಿ ಟಿಕೆಟ್ ಬೇಕಂತ, ಐಷಾರಾಮಿ ಟಿಕೆಟ್ ಬೇಕಂತ. ನಾಚಿಕೆ ಆಗ್ಬೇಕು ನಿಮ್ಗೆ ಎಲ್ಲ ಇಂಥವು ನೋಡಾಕ, ಇಂಥವೆಲ್ಲ ಹೇಳಕಲ್ಲಿ. ಹೊಸದ ಸ್ಟೇಡಿಯಂ ಮಾಡ್ಸಾಕತ್ತಾರತ್ತ, ಅಲ್ಲಿ ಇವ್ರಿಗೆ ಸಪ್ರೇಟ್ ಆಗಿ ಮತ್ತೆ ಮಾಡ್ಸಾಕತ್ತಾರ ದಿನ. ಹೆಂಗಾರ ಅನಿಸ್ತತಿ ಇಂಥವೆಲ್ಲ ವಿಚಾರನ ಅಂತ ಅಲ್ಲೆಲ್ಲ ಮಾತಾಡ್ತಿರಲ್ಲ. ವಿಚಾರ ಮಾಡ್ರಿ, ನೀವ ಒಂದು ಟಿಕೆಟಿಗೆ 7-8 ಸಾವಿರ ಅಂತ ಹೇಳಿದ್ರಿ ಅಂದ್ರೆ ನೀವು ಆ ಟಿಕೆಟ್ ಒಂದು 4-5 ಟಿಕೆಟ್ ತಗೋಷ್ಟು ದುಡ್ಡಿಲ್ಲ ನಿಮ್ಮ ಹತ್ರ. ಐಷಾರಾಮಿ ಕಾರ್ನಾಗ ಅಡ್ಡಾಡ್ತೀರಿ, ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಕಾರ್ ತೊಗೊಂತೀರಿ, ಕಾರ್ನಾಗ ಅಡ್ಡಾಡ್ತೀರಿ. MLA ಅಂತೇಳಿ ಹುಣಗುಂದ ತಾಲೂಕಿಗೆ ನೀವೆಲ್ಲ ಅಲ್ಲಿ ಅಡ್ಡಾಡ್ತಿರ್ತೀರಿ. ಬೆಂಗಳೂರು ಒಳಗೆ ಬರುವಾಗ ನಿಮ್ಗೆಲ್ಲ ಏನು ಸವಲತ್ತಿಲ್ಲ, ಸರ್ಕಾರದಿಂದ ನಿಮ್ಗೆ ಎಷ್ಟು ಸವಲತ್ತು ಕೊಟ್ಟೈತಿ. ಇಂಥ ವಿಚಾರಗಳ ಬಗ್ಗೆ ಮಾತಾಡಕ್ ಹೋದ್ರ ನಮಗೆ ಫೋನ್ ಕರೆಗಳು ಮಾಡಿಸಿ ಬೆದರಿಕೆ ಕರೆಗಳು ಹಾಕ್ಸೋದು, ಇಂಥವೆಲ್ಲ ಭಾಳ ವಿಚಾರಗಳು ಬರ್ತಾವ. ಆದ್ರೆ ಯಾಕಪ್ಪ ಅಂದ್ರೆ ನಾವು ನಮ್ಮ ಹುಣಗುಂದ ತಾಲೂಕಿನ MLA ಅಂತೇಳಿ ಅನ್ಕೊಂಡು ನಾ ಈ ರೀತಿ ಮಾತಾಡಕತ್ತೀನಿ. ಯಾಕೆ ಗೊತ್ತಾ, ನಾವು ಓಟ್ ಹಾಕಿರುವಂಥದ್ದು ನಮ್ಗೆ ಕೇಳುವಂಥ ಹಕ್ಕೈತಿ, ಅದಕ್ಕೆ ನಾ ಕೇಳಕತ್ತೀನಿ. ಅದಕ್ಕೆ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ರಿ ಸದನದೊಳಗ. ಏನು ಎಂತ ಅಂತ ಇವ್ರು ಯಾವಾಗ ಬರೀ ಒಂಥರ ಹೆಂಗಂತಂದ್ರೆ ನಮ್ಮ ಇವರು ವಿಜಯಾನಂದ ಕಾಸರನವ್ರು ಸರ್ ಒಂಥರ ಯಾವಾಗಲೂ ಬರೀ ಕಿರಿಕ್ ಮಾಡ್ಕೊಳ್ಳುವಂಥವ್ರು ಮನುಷ್ಯ. ಬರೀ ಇವರು ವಿರೋಧಿ ಆಗಿರೋದು, ಇವರು ವಿರೋಧಿ, ಬರೀ ಅವ್ರಿಗೆ ಸೊಟ್ಟು ಬಡಿದು ಇವ್ರಿಗೆ ಸೊಟ್ಟು ಬಡಿದು, ಬರೀ ಇಂಥವೆಲ್ಲ ವಿಚಾರಗಳನ್ನ ಹಿಡಿಯೋದು. ಒಳ್ಳೆ ವಿಚಾರದ ಬಗ್ಗೆ ಒಂದಿನ ಮಾತಾಡಿ ನಾನು ನೋಡಿಲ್ಲ. ನಮ್ಮ ಹುಣಗುಂದ ತಾಲೂಕಿನ ಬಗ್ಗೆ ಒಂದು ದಿನನೂ ಅವ್ರು ಮಾತಾಡಿದ್ದು ನೋಡಿಲ್ಲ ನಾನು. ಏನಂತ ಇವರು, ನಾವು ಇದನ್ನ ಎಲ್ಲ ತಿಳ್ಕೊಬೇಕಾಗಿದ್ದು ನಮ್ಮ ಹುಣಗುಂದ ತಾಲೂಕಿನ ಜನಗಳು. ನಿಮ್ಮನ್ನ ಅಲ್ಲಿ ಕಳ್ಸಿರೋದು ಕೆಲಸ ಮಾಡುವಂತ ವಿಚಾರಗಳನ್ನ ಅಲ್ಲಿ ಹೋಗಿ ವಿಚಾರವನ್ನು ಪ್ರಸ್ತಾಪನೆ ಪಡಿಸ್ರಿ, ಆ ಕೆಲಸವನ್ನ ಮಾಡ್ರಿ ಅಂತ ಹೇಳಿ ಕೊಂಡ್ಕೊಂಡು ನಿಮ್ಮನ್ನ ಇಲ್ಲಿದ್ರ ಓಟ್ ಹಾಕಿ ಸದನಕ್ಕೆ ಕಳ್ಸಿರೋದು ವಿಧಾನಸೌಧಕ್ಕೆ. ಅಲ್ಲಿ ಕುಂತ್ ಕೇಸಿ ಟಿಕೆಟ್ ಕೊಡಿಸ್ರಿ, ನಮಗ ಟಿಕೆಟ್ ಬೇಕು, 4 ಟಿಕೆಟ್ ಐಷಾರಾಮಿ VIP ಟಿಕೆಟ್ ಬೇಕು ಅಂತ ಹೇಳಕ್ ಕಳ್ಸಿಲ್ಲ ನಿಮ್ಮನ್ನ. ಸಾಧ್ಯವಾದ್ರ ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ರಿ, ಇಲ್ಲ ಅಂತಂದ್ರೆ ಅದು ಇದು ಬಿಡ್ತೀರಿ. ನಿಮ್ಮ ಯಾರು ಮಾಜಿ MLA ಆಗಿರೋದ ದೊಡ್ಡನಗೌಡ ಪಾಟೀಲ್ ಅವ್ರ ಜೋಡಿ ಜಗಳಕ್ಕೆ ಬೀಳ್ತೀರಿ. ಜಗಳಕ್ಕೆ ಅಂದ್ರೆ ಬರೀ ಅವ್ರಿಗೆ ಸೊಟ್ಟು ಬಡ್ದೆ, ಈ ಕನಕ್ ಬಾ, ನಾ ಕನಕ್ ಬಾ, ಕಣದಾಗ ಬಾ, ಬರೀ ಇಂಥ ಮಾತುಗಳು, ಬರೀ ಇಂಥ ಒಣ ಮಾತಿ ಅಂತಾರಲ್ಲ, ಆ ಒಣ ಮಾತುಗಳನ್ನ ಹೇಳಿ ಅಷ್ಟೇ ನೀವು ಇದಾಗಿರಿ ಅನ್ಸುತ್ತೆ ನನಗೆ. ಏನಾರ ನಾವು ಮಾತಾಡ್ಬಿಟ್ಟು ಇಲ್ಲಿ ಬೇರೆ ರೀತಿ, ಅದೇ ಹೇಳಿದ್ನಲ್ಲ, ಫೋನ್ ಕರೆಗಳು ಬರೋಕ್ಕೆ ಶುರು ಆಗ್ತಾವೆ. ಇಂಥ ವಿಚಾರಗಳನ್ನ ನಾವು ಸಾಕಷ್ಟು ಹೇಳಿದ್ವಿ. ಸಾಧ್ಯವಾದ್ರೆ ಅದೇ ಇಳಕಲ್ ನಗರದೊಳಗರ ನೀರಿಲ್ಲ ಅಂತೇಳಿ ವಾರ ಸ್ಟ್ರೈಕ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಆ ಇಳಕಲ್ಲಾಗ ಆಗ್ತಿರುವಂಥದ್ದು ನೀರಿನ ಸಮಸ್ಯೆನ ಬಗೆಹರಿಸೋಕೆ ಪ್ರಯತ್ನ ಮಾಡ್ರಿ. ಸುತ್ತಮುತ್ತ ಹಳ್ಳಿಗಳಲ್ಲಿ ಎಷ್ಟೋ ಹಳ್ಳಿಗಳು ಅಭಿವೃದ್ಧಿ ಆಗಿಲ್ಲ, ಆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ರಿ. ನಮ್ಮೂರ ಬಗ್ಗೆ ಒಂದು ಮಾತು ಹೇಳಿದ್ರಿ, ಅದನ್ನ ಹೇಳ್ತಿದ್ದೆ, ಆದ್ರೆ ಇನ್ನೂ ಟೈಮ್ ಅದ ನೋಡು. ಅಲ್ಲಿವರೆಗಾದ್ರೂ ಏನಾರ ಒಂದು ಮಾತಾರ ಹೇಳ್ತಾರನ ಅಂತ ಅನ್ಕೊಂಡು ಸುಮ್ಮನಾಗಿದ್ದೀನಿ. ನೋಡ್ರಿ, ಇನ್ನೂ 2 ವರ್ಷ ಟೈಮ್ ಐತೆ ನಿಮ್ಗೆ, ಅಲ್ಲಿವರೆಗೂ ಕಾಯ್ತೀವಿ. ಅದಾದ್ಮೇಲೆ ನಮ್ಮ ಊರಿಗೆ ಬಂದಾಗ ನಾವು ಆ ಪ್ರಶ್ನೆಯನ್ನು ಕೇಳ್ತೀವಿ. ನೇರವಾಗಿ ಇದೇ ಚಾನಲ್ ಮೂಲಕ ನಿಮ್ಗೆ ಕೇಳ್ತೀನಿ. ಯಾಕಂತಂದ್ರೆ ನಾವು ಈ ರೀತಿ ಯಾಕೆ ಕೇಳ್ತೀವಿ ಅಂದ್ರೆ, ನಾವು ನಮ್ಮ ಹುಣಗುಂದ ತಾಲೂಕಿನ MLA ಅವರು ನಾವು ಹಾಕಿದಂಥ ಓಟ್ಗಳು ಕೆಟ್ಟ ರೀತಿಯಾಗಿ ಬಳಕೆ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶಕ್ಕೆ ನಿಮ್ಮನ್ನ ನಾ ಈ ಪ್ರಶ್ನೆ ಮಾಡಕತ್ತಿದ್ದು. ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ನಿಮ್ಮನ್ನ ಒಳ್ಳೆ ರೀತಿಯಾಗಿ ಓಟ್ಗಳನ್ನ ಹಾಕಿರೋದು ಎಷ್ಟು ಹೇಳು, 25-30 ಸಾವಿರ ಓಟ್ಗಳಂತ. ನಿಮ್ಮನ್ನ ಅಷ್ಟರಿಂದ ಆರಿಸಿ ತಂದಿರೋ ನಿಮ್ಗೆ ಎಲ್ರಿಗಿಂತ ಜಾಸ್ತಿ ಮತ ಕೊಟ್ಟಿರೋದು. ಅಂದ್ರೆ ಯಾಕೆ ಗೊತ್ತೇನ, ಏನೋ ಒಂದು ಕೆಲಸ ಮಾಡ್ತಾರ ಅನ್ನೋಂಥ ಒಂದು ಉದ್ದೇಶಕ್ಕೆ. ಅದ್ರಾಗ ಬೇರೆ ಅದು ಒಂದು ಸೈಡ್ ಆತಂದ್ರ ಇನ್ನೊಂದು ಸ್ಟೇಟ್ ಜನರದಲ್ಲ 5 ಗ್ಯಾರಂಟಿಗಳು. ಆ 5 ಗ್ಯಾರಂಟಿಗಳಿಗೆ ಆ ಗ್ಯಾರಂಟಿಗಳನ್ನ ಹೇಳಿ ಮತ ಹಾಕ್ಸ್ಕೊಂಡವ್ರು. ನೀವು ಅದರಿಂದ ಏನು ಮಾಡಿರೋ ಬಿಟ್ಟು ಅದು ಎಷ್ಟು ಜನಕ್ಕೆ ಒಳ್ಳೇದಾಗಿದೋ ಕೆಟ್ಟದಾಗಿದೋ ಅದು ಎರಡನೇ ಮಾತು.
ಬಟ್ ಒಳ್ಳೇದಾಗಿದೆ ಅನ್ನೋದು ಎಷ್ಟೈತೋ ಅದರಿಂದ ಕೆಟ್ಟದಾಗಿದೆ ಅನ್ನೋದು ಜಾಸ್ತಿ ಐತಿ. ಅದಕ್ಕೆ ಮಾತಾಡ್ತಾ ಹೋದ್ರೆ ಭಾಳ ಐತಿ. ವಿದ್ಯಾರ್ಥಿಗಳಿಗೆ ಇನ್ನೂ ಅರ್ಜಿ ಕರೆದಿಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಇನ್ನೂ ಓದಾಕತ್ತಾರ, ಎಷ್ಟು ವಯಸ್ಸಾಗಕ್ಕೆ ಬಂದದ ಅಂಥ ವಿದ್ಯಾರ್ಥಿಗಳು ಅಲ್ಲಿ ಓದಾಕತ್ತಾರ, ಅದ್ರ ಬಗ್ಗೆ ಮಾತಾಡಿಲ್ಲ. ಸಾಧ್ಯವಾದ್ರೆ ಇಂಥವು ಗ್ರಾಮಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಶುರು ಮಾತಾಡ್ರಿ. ಒಳ್ಳೆಯ ವಿಚಾರಗಳು ಬರ್ತೈತಿ, ನಿಮಗೂ ಒಂದು ಒಳ್ಳೆಯ ಹೆಸರು ಬರ್ತೈತಿ. ಟಿಕೆಟ್ ಬೇಕು, VIP ಟಿಕೆಟ್ ಬೇಕು. ಒಂದು ಹೇಳ್ತೀನಿ ನಿಮ್ಗೆ, ಒಂದು ತಪ್ಪು ತಿಳ್ಕೊಬೇಡ್ರಿ. ಬಡವ್ರು ಹೋಗಿ ಟಿಕೆಟ್ ರೊಕ್ಕ ಕೊಟ್ಕೇಸಿ ಮ್ಯಾಚ್ ನೋಡಿ ಖುಷಿ ಪಟ್ಟು ಬರ್ತಾರೆ. ನಿಮಗೊಂದು 7-8 ಸಾವಿರ ಭಾಳ, ಒಬ್ರಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಟ್ರಿ. ದುಡ್ಡೆಲ್ಲ ಏದು ಮೂಲೆಯಾಗಿಡ್ರಿ ಅವನ್ನ. ಎಲ್ಲ ವಿಚಾರ ಹೇಳ್ತಾ ಹೋದ್ರೆ ಭಾಳ ಆಗ್ತತಿ. ಅದಕ್ಕೆ ಸಾಧ್ಯವಾದ್ರೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಅಭಿವೃದ್ಧಿ ಮಾಡ್ರಿ ಹುಣಗುಂದ ತಾಲೂಕನ್ನ. ಅದಕ್ಕೆ ನನಗೆ ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ಒಂದು ಹುಣಗುಂದ ತಾಲೂಕು ಅಲ್ಲಿರ್ತಕ್ಕಂಥ MLAಗಳು ಈ ರೀತಿ ಮಾತಾಡೋದು ನನಗೆ ಯಾಕೋ ಅಸಹ್ಯ ಅನ್ನಿಸ್ತು. ಯಾಕಂದ್ರೆ ಒಂದು ಹುಣಗುಂದ ತಾಲೂಕಿನ ನಮ್ಮ ಹುಣಗುಂದ ತಾಲೂಕಿಗೆ ಎಂಥ ಒಂದು ತಾಲೂಕಿನ ಜನರು ಮರೆಯವರು, ಇಂಥ ಜನರು ಇಂಥ ವ್ಯಕ್ತಿನ ಆರಿಸ್ತಂದ್ರಲ್ಲ ಅನ್ನೋ ಜನರು ಬೇರೆ ತಾಲೂಕಿನ ಜನರು ಮಾತಾಡ್ತಾರಲ್ಲ, ಆವಾಗ ನನಗೆ ಹೇಳಿಸ್ತ. ಕೆಲವೊಂದಿಷ್ಟು ನಿಮ್ಮ ಪೋಸ್ಟ್ ಹಾಕಿದಾಗ, ಈ ಒಂದಷ್ಟು ವಿಡಿಯೋಗಳು ಹಾಕಿದಾಗ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೆ. ನಿಮ್ಗಳಿಗೆ ಹಾಕಿದಂಥ ಕಮೆಂಟ್ಸ್ಗಳು ನೋಡಿದ್ರೆ ಒಂದೊಂದು ಕಮೆಂಟ್ಸು ಮುತ್ತಿದ್ದಂಗಿದ್ದು, ಆ ರೀತಿ ಇದ್ದು ಕಮೆಂಟ್ಸ್ಗಳು. ಅದಕ್ಕೆ ನನಗ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಏನಪ್ಪ ನಮ್ಮ ಹುಣಗುಂದ ತಾಲೂಕಿಗೆ ಇಂಥ ಒಂದು ಕೆಟ್ಟ ಹೆಸರು ಬರಕತ್ತಲ್ಲ ಅಂತೇಳಿ. ಅದಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಮಾಡಬೇಡ್ರಿ. ಸಾಧ್ಯವಾದ್ರೆ ಒಳ್ಳೆಯ ಹೆಸರು ತರುವಂಥ ಪ್ರಯತ್ನ ಮಾಡಿರಿ, ಅಭಿವೃದ್ಧಿ ಮಾಡಿರಿ. ಅವಾಗ ಜನ ನಿಮಗೆ ಮತ್ತಷ್ಟು ಬೆಂಬಲ ಕೊಡ್ತಾರೆ. ಒಳ್ಳೆ ರೀತಿಯಾದಂಥ ಕೆಲಸ ಮಾಡಿರಿ. ಇಳಕಲ್ ತಾಲೂಕೊಳಗೆ ಆಗ್ತಿರುವಂಥದ್ದು ನೀರಿನ ಏನೋ ಸಮಸ್ಯೆ ಆಗ್ತಿದ್ದಲ್ಲ, ಅದ್ರ ಬಗೆಹರಿಸೋಕೆ ಪ್ರಯತ್ನ ಮಾಡಿರಿ. ಮಾತಾಡ್ತಾ ಹೋದ್ರೆ ಭಾಳ ಐತಿ. ಅದಕ್ಕೆ ಇಷ್ಟೆಲ್ಲ ವಿಚಾರಗಳದಾವು, ಇನ್ನೂ ಅದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.